ಹಾಯ್ ಶ್ರೇಯಾ, ನನ್ಗೊಂದು ಕ್ವಶನ್ ಇದೆ. ಹಾ ಕೇಳಿ. ಈ ಅರೇಂಜ್ ಮ್ಯಾರೇಜ್ ಮತ್ತೆ ಲವ್ ಮ್ಯಾರೇಜ್ ಅಲ್ಲಿ ಈ ಜಾತಕನ ಯಾವ ರೀತಿ ನೋಡ್ಬೇಕು? ಸೊ ಯಾವತ್ತೂ ಮ್ಯಾಚ್ ಮಾಡ್ಸಕ್ ಹೋಗ್ಬೇಡಿ ಈ ಲವ್ ಮ್ಯಾರೇಜ್ ವಿಷಯದಲ್ಲಿ. ಯಾಕೆ ಅಂದ್ರೆ ನೀವು ಒಂದ್ಸಲ ನಿರ್ಧಾರ ಮಾಡಿದೀರಾ ಅಂದ್ರೆ ಅದರಿಂದ ಹಿಂಜರಿಬಾರ್ದು. ಇನ್ನೊಂದ್ ಏನಂದ್ರೆ ಒಂದ್ಸಲ ನಿಮ್ ಮೈಂಡ್ ಸೆಟ್ ಮ್ಯಾಚ್ ಆಗಿದೆ ಅಂದ್ರೆ ಯಾವ ಪಾಯಿಂಟ್ಸ್ ಲೆಕ್ಕಕ್ ಬರಲ್ಲ. ಅರೇಂಜ್ ಮ್ಯಾರೇಜ್ ವಿಷಯಕ್ಕೆ ಬಂದಾಗ ನೀವು ಮ್ಯಾಚ್ ಮಾಡ್ಲೇಬೇಕಾಗತ್ತೆ. ಇನ್ನೊಂದು ಮೇನ್ ಪಾಯಿಂಟ್ ಇಲ್ಲಿ ಏನಪ್ಪಾ ಅಂದ್ರೆ ಯಾವತ್ತು ಪಾಯಿಂಟ್ಸ್ ನೋಡಿ ನೀವು ಡಿಸೈಡ್ ಆಗ್ಬಾರ್ದು ಮದ್ವೆ ಆಗ್ಬೇಕೋ ಇಲ್ವಾ. ಈಗ 36 ಪಾಯಿಂಟ್ಸ್ ಅಲ್ಲಿ ಎಷ್ಟು ಪಾಯಿಂಟ್ಸ್ ಮ್ಯಾಚ್ ಆದ್ರೆ ಮ್ಯಾಚ್ ಆಗುತ್ತೆ ಅಂತ ತುಂಬಾ ಅಸ್ಟ್ರಾಲಜರ್ಸ್ ಹಂಗೆ ಹೇಳ್ತಾರೆ. ಅದಕ್ಕೆಲ್ಲ ನೀವು ಈ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಬಿಕಾಸ್ ಆ ಪಾಯಿಂಟ್ಸ್ ಅಲ್ಲಿ ನಾನು ಎಷ್ಟೋ ಜನರದ್ ನೋಡಿದೀನಿ, ತುಂಬಾ ಜಾಸ್ತಿ ಪಾಯಿಂಟ್ಸ್ ಇರೋರ್ದು ಲೈಫ್ ಸರಿ ಇಲ್ಲ, ಯಾರು ಸುಖವಾಗಿಲ್ಲ. ಮದುವೆ ಆದಾಗ ಸುಖವಾಗಿ ಇರ್ತಿರೋ ಇಲ್ವೋ ಅಂತ ನೋಡೋದಿಕ್ಕೆ ನೀವು 4 ಗ್ರಹಗಳ ಪರಿಸ್ಥಿತಿ ಮಾತ್ರ ನೀವು ಚೆಕ್ ಮಾಡ್ಬೇಕು. ಯಾವ್ದಾವ್ದಂದ್ರೆ ನಿಮ್ದು ಪ್ರೀತಿ ವಿಚಾರದಲ್ಲಿ ಬಂದಾಗ ನೀವು ನಿಮ್ ಶುಕ್ರ ಮತ್ತೆ ನಿಮ್ ಪಾರ್ಟ್ನರ್ ಶುಕ್ರ ನೀವು ನೋಡ್ಬೇಕು. ಫಾರ್ ಎಕ್ಸಾಂಪಲ್ ವೀನಸ್ ನಿಮ್ದು ಫಸ್ಟ್ ಮೊದಲನೇ ಮನೆಯಲ್ಲಿ ಇದ್ದು ಹೆಂಡತಿದು ನಿಮ್ದು 5th ಹೌಸ್ ಅಲ್ಲಿ 5ನೇ ಮನೆಯಲ್ಲಿ ಇದ್ರೆ ನೀವು ಮದುವೆ ಆಗಬಹುದು. ಅವಾಗ ನಿಮ್ ಪ್ರೀತಿನ ಅವ್ರು ಅರ್ಥ ಮಾಡ್ಕೋತಾರೆ ಮತ್ತೆ ಅವ್ರ ಪ್ರೀತಿನ ನೀವ್ ಅರ್ಥ ಮಾಡ್ಕೋತೀರಾ. ಈಗ ಮೋರ್ ದನ್ 5 ಪ್ಲೇಸಸ್ ಅವೇ ಇದ್ರೆ ನೀವು ಮದುವೆ ಆಗಕ್ ಹೋಗ್ಬಾರ್ದು. ಬಿಕಾಸ್ ತುಂಬಾ ಟೈಮ್ ಹಿಡಿಯುತ್ತೆ ನಿಮಗೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಆಗಕ್ಕೆ. ಅರೇಂಜ್ ಮ್ಯಾರೇಜ್ ಅಲ್ಲಿ ಅಷ್ಟು ಟೈಮ್ ಇರೋದಿಲ್ಲ. ಸೊ ನೀವು ಆದಷ್ಟು ವಿತಿನ್ 5 ಪ್ಲೇಸಸ್ ಇದ್ರೆ ಮದುವೆ ಮಾಡ್ಕೋಬಹುದು. ಅದೇ ತರ ಮಂಗಳ ಕುಜ ದಟ್ ಟಾಕ್ಸ್ ಅಬೌಟ್ ಫಿಸಿಕಲ್ ಇಂಟಿಮೆಸಿ. ಸೊ ಮದುವೆಯಲ್ಲಿ ಫಿಸಿಕಲ್ ಇಂಟಿಮೆಸಿನೂ ತುಂಬಾ ಮುಖ್ಯ. ಸೊ ಹಂಗೆ ವಿತಿನ್ 5 ಪಾಯಿಂಟ್ಸ್ 5 ಪ್ಲೇಸಸ್ ಇರ್ಬೇಕು. ಅದೇ ತರ ನೀವು ಗುರು ಗ್ರಹ ಬೃಹಸ್ಪತಿನ ನೋಡ್ಬೇಕು. ಯಾಕೆ ಅಂದ್ರೆ ಗುರು ಗ್ರಹ ಬೃಹಸ್ಪತಿ ನಮ್ ಜೀವ ಆತ್ಮ ಬಗ್ಗೆ ಹೇಳುತ್ತೆ. ಸೊ ನಿಮ್ದು ಕರ್ಮ ಇದ್ರೇನೆ ನೀವು ಅವ್ರ ಜೊತೆ ಇರ್ಬೋದಾಗುತ್ತೆ. ನೆಕ್ಸ್ಟ್ ನೀವು ಬಂದ್ಬಿಟ್ಟು ಚಂದ್ರ ಅಂದ್ರೆ ನಿಮ್ದು ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಹೇಳುತ್ತೆ. ನಿಮ್ ಥಾಟ್ಸ್ ನಿಮ್ ವಿಚಾರಗಳು ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ನೋಡೋದಕ್ಕೆ ನೀವು ವಿತಿನ್ 5 ಪ್ಲೇಸಸ್ ಚಂದ್ರ ಇತ್ತು ಅಂದ್ರೆ ಯು ಕ್ಯಾನ್ ಗೆಟ್ ಮ್ಯಾರಿಡ್ ಟು ಈಚ್ ಅದರ್.